ಓದಿ ನೋಡು. ಅದಕ್ಕಾಗಿ ಇವತ್ತಿನ ಒಂದು ಧರ್ಮದ ಗುಣಗಳನ್ನು ನಾವು ಮಣಿಹೇಮಾದಿಗಳು ಭೂಷಣವಲ್ಲ. ಮನುಷ್ಯನಿಗೆ ಯಾವುದು ಭೂಷಣಪ್ಪ ಅಂದರೆ ಗುಣವೇ ಭೂಷಣ. ಅದಕ್ಕಾಗಿ ಗುಣಗಳು ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ನಿಮ್ಮ ಧರ್ಮದ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಒಳ್ಳೆಯ ಸಂಸ್ಕಾರ ಗುಣಗಳನ್ನು ಕಲಿತು ಹೆಸರುವಾಸಿಯಾಗಿ ಧರ್ಮದ ಒಂದು ಲಾಂಛನೆ ಉಳಿಸಿಕೊಂಡು ಹೋಗುವಂಥ ಶಕ್ತಿ ನಮ್ಮಲ್ಲಿ ಉಳಿಲಿ ಅನ್ನುವಂಥ ಮಾತನ್ನು ಹೇಳಿ ಹಿಂದೂ ಸಮಾಜದ ಒಂದು ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಕನ್ನೂರು ಗ್ರಾಮಕ್ಕೆ ನಾನು ಬಂಧುಗಳಿಗೆ ಅಂಜಿಕೆ ಮಾಡಿದ್ನ. ಇಲ್ಲಿ ಏನು ಮಾತಾಡಬೇಕು, ನಾವು ಮೊದಲು ನಮ್ಮ ಅಧ್ಯಾತ್ಮ ಮಾತು ಮಾತಾಡೋರು, ಇಲ್ಲಿ ಏನು ಮಾತಾಡ್ಬೇಕು ಅನ್ನೋಣ ಎಲ್ಲರೂ ಅಧ್ಯಾತ್ಮ ಮಾತನ್ನ ಮಾತಾಡೋದು. ಬಹಳಷ್ಟು ಆನಂದ. ಇಂಥ ಮಾತು ಇನ್ನೂ ಕೇಳುವಂಗ ಆಗುವಂಥ ಒಂದು ಪ್ರತಿರೂಪ ಎಲ್ಲರಲ್ಲಿ ಮೂಡಲಿ. ಇವತ್ತಿನ ಸಮಯ ನೀವು ಭಾಳ ಚಲೋ ಸಿಗ್ಬೇಕು. ಯಾಕಂದ್ರೆ ನೀವು ಮನ್ಯಾಗ ಕುಂತಿಡೋದು ಊಟವೇ ಮನ್ಕೋತಿದ್ರಿ, ಇಂಥ ಮಾತು ಸಿಗ್ತಿದ್ರ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಹೇಳ್ತಾರ. ಸಮಯ ವ್ಯರ್ಥವಾಗಿ ಕಳೆಯಬಾರದು. ಈಗ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಕೆಟ್ಟದ್ದು ಕೇಳದಂತೆ ಕಿವಡನ ಮಾಡಯ್ಯ ತಂದೆ. ಕಿವಿಯಿಂದ ಯಾವಾಗಲೂ ಕೆಟ್ಟದ್ದು ಕೇಳಬಾರ್ದು, ಶರೀರ ಕೆಟ್ಟ ಹೋಗ್ಬಿಡ್ತದೆ. ಕಣ್ಣಿನಿಂದ ಕೆಟ್ಟದ್ದು ನೋಡಬಾರ್ದು, ನಡೆದಿತ್ತು ಅಂದರೆ ಕಾಣ್ತಿತ್ತು ಅಂದ್ರೆ ಕುರುಡಾಗಬಾರ್ದು. ಇವೆಲ್ಲ ಮನಸ್ಸಿನೊಳಗೆ ಗಟ್ಟಿ ಆಗಬೇಕು. ಸಬಕ ಮಾಲಿಕ್ ಏಕ್ ಈಶ್ವರ ಅಲ್ಲ ತೇರ ನಮ್ ಸಬಕೋ ಸನ್ನುತಿದ್ದೇ ಭಗವಾನ್ ಅನ್ನುವಂಥ ವಾಕ್ಯಕ್ಕೆ ಅನುಸಾರವಾಗಿ ಒಳ್ಳೆ ಒಳ್ಳೆ ಮಾತುಗಳನ್ನು ನೀವು ಕೇಳಿ ಧನ್ಯರಾಗ್ರಿ ಅನ್ನುವಂಥ ಎಲ್ಲ ಬಿಟ್ಟು ಹೋಗೋದು. ಆದ ಧರ್ಮದ ನೀತಿಗಳು ಬಿಟ್ಟು ಹೇಳಕ್ಕೆ ಹೋಗ್ಬಾರ್ದು. ವಿಚಾರ ಮಾಡಿ ನೋಡಿದ್ರೆ ಇದು ನಮ್ಮ ಮನೆ ಅಂತೀವಿ, ನಮ್ಮ ಊರಂತೀವಿ. ಸುಳ್ಳ ಹಾಳ ಮನೆಯ ನ್ಯಾಯ ಮಾಡಲಿ ಬೇಡ, ನಮ್ಮನೆ ಹೊರಗೈತಿ ತಿಳಿದು ನೋಡ. ಏಸು ಕಾಲದಿ ಸತ್ತು ಹುಟ್ಟಿ ಹಿಂದಿನ ಮನೆಗಳಲ್ಲಿ ಎಲ್ಲಿ ಬಿಟ್ಟು ಎತ್ತರಿಲ್ಲದ ಹುಚ್ಚಿ ಹಂಗ ಮೈ ಮರೆತಲೋ ಮೂಡ. ಗಜ್ಜಿನ ಮನೆ ಕಂಡು ಇಚ್ಛಿಸಿ ಬೇಡ, ಇಚ್ಛಿಸಿ ಅದರೊಳಗೆ ಭ್ರಮಿಸಲಿ ಬೇಡ. ಹಳ್ಳದೇವರಿಗೆ ಕಂಡು ಹಿಕ್ಕಲಿ ಬೇಡ, ಸೀಮೆ ಕಲ್ಲನ್ನು ಕಿತ್ತು ಸರಿಸಲಿ ಬೇಡ. ಕಾಳಯಮ್ಮನವರು ಬಂದು ಹೊರಳಿಗೆ ಕಾಶಿ ಹಾಕಿ ಎಳೆಯುವಾಗ ಗಜ್ಜಿನ ಮನೆಗೆ ದಾಸೋತ್ತಿಡ್ತಾರಲ್ಲೋ ಮೂಡ. ಇಂತಿಂಥವು ನಾವು ಹೊತ್ಕೊಂಡು ಹಾಸ್ಕೊಂಡು ಮನ್ಕೊಂಡು ಬಳಿಕ ನಮ್ಮ ಧರ್ಮದ ರುಚಿ ನಮ್ಗೆ ಹತ್ತಲಿಲ್ಲ ಅಂದ್ರೆ ನಾವು ಹುಟ್ಟಿ ಬಂದದಕ್ಕೆ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡ, ಹುಚ್ಚಪ್ಪಗಳಿರ ಅಂದ್ರೆ ಅದಕ್ಕೆ ಧರ್ಮದ ಒಂದು ಕೀರ್ತಿ ಪತಾಕಿ ಒಂದು ಸಂಘಟನೆ ನಮ್ಮಲ್ಲಿ ಉಳಿಸುವಂಥ ಸದ್ಬುದ್ಧಿ ಆ ಭಗವಂತ ಕರುಣಿಸಲಿ ತಿಳ್ಕೊಂಡು ಹೇಳಿ ನಮ್ಗೆ ಕೊಟ್ಟಂಥದ್ದು 2 ನಿಮಿಷ ಕೊಟ್ಟಿದ್ರು. ಹೆಚ್ಚಿಗೆ ನಾವು ಮಾತಾಡಿದಕ್ಕೆ ನೀವು ಸಂಭಳಿಸ್ಕೊಂಡು ಏನಂತ ಹೇಳಿ ಮುಂದಿನ ಕಾರ್ಯಕ್ರಮ ಪೂಜ್ಯ ಗುರುಗಳು ಮಾತಾಡ್ತಾರೆ.